ಫ್ರೆಂಡ್ಸ್, ಸ್ಯಾಲ್ರಿಡ್ ಆರ್ ಸೆಲ್ಫ್ ಎಂಪ್ಲಾಯ್ಡ್, ಸಂಬಳ ಅಥವಾ ಸ್ವಂತ ಉದ್ಯೋಗ. ಫ್ರೆಂಡ್ಸ್, ಈ ಎರಡು ಯಾವಾಗ್ಲೂ ಕನ್ಫ್ಯೂಷನ್ನಾಗೆ ಇರುತ್ತೆ. ಸ್ಯಾಲ್ರಿಡಾಗಿ ವರ್ಕ್ ಮಾಡೋಣ, ಇಲ್ಲಾಂದರೆ ಸೆಲ್ಫ್ ಎಂಪ್ಲಾಯ್ಡ್ ಆಗಿ ವರ್ಕ್ ಮಾಡೋಣ. ಯಾವತ್ತು ಇದು ತುಂಬಾ ಇರೋಂಥ ಸ್ಟೇಟ್ಮೆಂಟು. ಸೆಲ್ಫ್ ಎಂಪ್ಲಾಯ್ಡ್ ಅಂದರೆ ನೀವು ತುಂಬಾ ಕಷ್ಟಪಡಬೇಕಾಗುತ್ತೆ, ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ, ತುಂಬ ಯೋಚನೆ ಮಾಡಬೇಕಾಗುತ್ತೆ. ಮತ್ತು ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಆ ಇನ್ವೆಸ್ಟ್ಮೆಂಟು ಬರುತ್ತೋ ಇಲ್ವೋ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಇದು ಕೇವಲ ಸ್ಟಾರ್ಟಿಂಗಲ್ಲಿ ಮಾತ್ರ ಇರುತ್ತೆ, ಅಂದರೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಇರುತ್ತೆ. ಬಿಸ್ನೆಸ್ ಸಕ್ಸಸ್ ಆಯಿತು ಅಂದರೆ ಇದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆಯೇ ಇರಲ್ಲ. ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ಬೋದು, ಯಾಕಂದರೆ ಆಲ್ರೆಡಿ ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗಿರುತ್ತೆ. ಅದೇ ಬಿಸ್ನೆಸ್ ಸಕ್ಸಸ್ ಆಗಿಲ್ಲ, ಸ್ವಲ್ಪ ಮೇಲೆ ಕೆಳಗಡೆ ಹೋಗ್ತಾ ಇದ್ದರೆ ಇದು ತುಂಬಾ ಡೇಂಜರ್ ಆಗಿರುತ್ತೆ. ಸ್ವಉದ್ಯೋಗ ಅನ್ನೋದು ಯಾವತ್ತೂ ರಿಸ್ಕಲ್ಲಿ ಕೂಡಿರುತ್ತೆ. ಅಂದರೆ ನಿಮ್ಮ ರಿಸ್ಕ್ ಮೇಲೆ ನೀವು ಕೆಲಸ ಮಾಡಬೇಕಾಗುತ್ತೆ. ಕೆಲವೊಂದು ಟೈಮು ಲಾಸ್ ಆಗ್ಬೋದು, ಕೆಲವೊಂದು ಟೈಮು ಸಕ್ಸಸ್ಸು ಆಗ್ಬೋದು. ಆದರೆ ನಾನು ನೋಡಿರೋ ಪ್ರಕಾರ ಸೆಲ್ಫ್ ಎಂಪ್ಲಾಯ್ಡ್ಸಲ್ಲಿ ಲಾಸ್ ಆಗಿರೋದು ಕಮ್ಮಿ. ಯಾರಪ್ಪ ಲಾಸ್ ಆಗಿರ್ತಾರೆ ಅಂದರೆ, ಏನು ಐಡಿಯಾ ಇಲ್ದಿರ, ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲದೆ ಕೆಲಸ ಮಾಡೋರಿಗೆ ಮಾತ್ರ ಅದು ಲಾಸ್ ಆಗಿರುತ್ತೆ. ಮತ್ತು ಸಂಬಳದ ಉದ್ಯೋಗಿ, ಸ್ಯಾಲ್ರಿಡ್ ಪರ್ಸನ್ ಅಂದರೆ ಇವರು ಫಿಕ್ಸ್ಡ್ ಆಗಿಬಿಟ್ಟಿರ್ತಾರೆ. ಇಷ್ಟೇ ಸಂಬಳ, ಒಂದು 20,000 ಅಂದರೆ 20,000ಕ್ಕೆ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. 30,000 ಅಂದರೆ 30,000ಕ್ಕೆ ಸಂಬಳ ಮಾಡಿಕೊಂಡು ಜೀವನ ಕಳೀತಾ ಇರ್ತಾರೆ. ಅವ್ರಿಗೆ ಯಾವುದೇ ರೀತಿಯ ಆಕಾಂಕ್ಷೆ ಇರಲ್ಲ, ಆಸೆ ಇರಲ್ಲ. ಬೇರೆ ಏನಾದರೂ ಒಂದು ಸ್ಯಾಲ್ರಿ ಇಯರ್ಲಿ ಇಂಕ್ರಿಮೆಂಟ್ ಅದಕ್ಕೋಸ್ಕರ ಅವ್ರು ಕಾಯ್ಕೊಂಡು ಜೀವನ ಮಾಡ್ತಾಯಿರ್ತಾರೆ. ಆಸೆನ ಅವರು ಯಾವಾಗೂ ಕಂಟ್ರೋಲ್ ಮಾಡಿಕೊಂಡು ಜೀವನ ಮಾಡ್ತಾಯಿರ್ತಾರೆ. ನನಗನ್ಸುತ್ತೆ ಎರಡರಲ್ಲೂ ರಿಸ್ಕ್ ಇದೆ, ಎರಡರಲ್ಲೂ ಚಾಲೆಂಜಸ್ ಇದೆ. ನಾವು ಯಾವುದನ್ನು ಚೂಸ್ ಮಾಡ್ಕೊತೀವಿ ಅನ್ನೋದ್ರ ಮೇಲೆ ನಮ್ಮ ಲೈಫು ಡಿಸೈಡ್ ಮಾಡಿರುತ್ತೆ. ಥ್ಯಾಂಕ್ ಯು.